ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಟಾಪಟ್ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ: ನವೆಂಬರ್ 1, 1956. ಎರಡನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದ ರಾಜಧಾನಿ ಯಾವುದು? ಉತ್ತರ: ಬೆಂಗಳೂರು. ಮೂರನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದ ದೊಡ್ಡ ನಗರ ಯಾವುದು? ಉತ್ತರ: ಬೆಂಗಳೂರು. ನಾಲ್ಕನೇ ಪ್ರಶ್ನೆ: ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಉತ್ತರ: 31 ಜಿಲ್ಲೆಗಳು. ಐದನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಉತ್ತರ: ಸಿದ್ದರಾಮಯ್ಯ. ಆರನೇ ಪ್ರಶ್ನೆ: ಕರ್ನಾಟಕದ ರಾಜ್ಯಪಾಲರು ಯಾರು? ಉತ್ತರ: ಶ್ರೀ ತಾವರ್ ಚಂದ್ ಗೆಹ್ಲೋಟ್. ಏಳನೇ ಪ್ರಶ್ನೆ ಹೀಗಿದೆ: ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಉತ್ತರ: ಪುರಂದರದಾಸರು. ಎಂಟನೇ ಪ್ರಶ್ನೆ ಹೀಗಿದೆ: ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಉತ್ತರ: ಕೆ. ಚೆಂಗಲ್ರಾಯ ರೆಡ್ಡಿ. ಒಂಬತ್ತನೇ ಪ್ರಶ್ನೆ ಹೀಗಿದೆ: ಮೊದಲ ಕನ್ನಡ ಚಿತ್ರ? ಉತ್ತರ: ಸತಿ ಸುಲೋಚನಾ. ಹತ್ತನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ ಯಾರು? ಉತ್ತರ: ಸರ್ ಎಂ ವಿಶ್ವೇಶ್ವರಯ್ಯ. ಹನ್ನೊಂದನೇ ಪ್ರಶ್ನೆ ಹೀಗಿದೆ: ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಉತ್ತರ: ತುಂಗಾ ನದಿ. ಹನ್ನೆರಡನೇ ಪ್ರಶ್ನೆ ಹೀಗಿದೆ: ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲ್ಪಡುವವರು ಯಾರು? ಉತ್ತರ: ಹಕ್ಕ ಬುಕ್ಕ. 13ನೇ ಪ್ರಶ್ನೆ: ಗೋಲ್ ಗುಮ್ಮಟ ಯಾವ ಜಿಲ್ಲೆಯಲ್ಲಿದೆ? ಉತ್ತರ: ಬಿಜಾಪುರ. 14ನೇ ಪ್ರಶ್ನೆ ಹೀಗಿದೆ: ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು? ಉತ್ತರ: 1966. 15ನೇ ಪ್ರಶ್ನೆ ಹೀಗಿದೆ: ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಉತ್ತರ: ನವೆಂಬರ್ 1. 16ನೇ ಪ್ರಶ್ನೆ: ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಯಾವುವು? ಉತ್ತರ: ಹಳದಿ ಮತ್ತು ಕೆಂಪು. 17ನೇ ಪ್ರಶ್ನೆ ಹೀಗಿದೆ: ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ: 1915. 18ನೇ ಪ್ರಶ್ನೆ: ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷ ಯಾರು? ಉತ್ತರ: ಎಚ್. ವಿ. ನಂಜುಂಡಯ್ಯ. 19ನೇ ಪ್ರಶ್ನೆ ಹೀಗಿದೆ: ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವುದು ಯಾವುದು? ಉತ್ತರ: ರಾಮನಗರ. 20ನೇ ಪ್ರಶ್ನೆ ಹೀಗಿದೆ: ಕವಿರಾಜ ಮಾರ್ಗ ಪುಸ್ತಕವನ್ನು ಬರೆದವರು ಯಾರು? ಉತ್ತರ: 1ನೇ ಅಮೋಘ ವರ್ಷ. 21ನೇ ಪ್ರಶ್ನೆ ಹೀಗಿದೆ: 17ನೇ ಶತಮಾನದ ಉತ್ತರಾರ್ಧದಲ್ಲಿ ಬೆಂಗಳೂರನ್ನು ವಶಪಡಿಸಿಕೊಂಡ ಮರಾಠ ಪಡೆಗಳ ಕಮಾಂಡರ್ ಯಾರು? ಉತ್ತರ: ಶಹಾಜಿ ಭೋಂಸ್ಲೆ. 22ನೇ ಪ್ರಶ್ನೆ ಹೀಗಿದೆ: ಯಾವ ಪ್ರಾಚೀನ ಶಾಸನವನ್ನು ಲಭ್ಯವಿರುವ ಮೊದಲ ಕನ್ನಡದ ಶಾಸನವೆಂದು ಪರಿಗಣಿಸಲಾಗಿದೆ? ಉತ್ತರ: ಹಲ್ಮಿಡಿ ಶಾಸನ. 23ನೇ ಪ್ರಶ್ನೆ ಹೀಗಿದೆ: ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆ ಕಲೆ ಮತ್ತು ಸಾಹಿತ್ಯದ ಪೋಷಣೆಗೆ ಹೆಸರುವಾಸಿಯಾಗಿದ್ದರು? ಉತ್ತರ: 1ನೇ ಕೃಷ್ಣದೇವರಾಯ. 24ನೇ ಪ್ರಶ್ನೆ ಹೀಗಿದೆ: ಚಾಲುಕ್ಯರಿಗಿಂತ ಮೊದಲು ಕರ್ನಾಟಕವನ್ನು ಆಳಿದ ರಾಜವಂಶ ಯಾವುದು? ಉತ್ತರ: ಕದಂಬರು. 25ನೇ ಪ್ರಶ್ನೆ ಹೀಗಿದೆ: ಟಿಪ್ಪು ಸುಲ್ತಾನ್ ಸೆರೆಹಿಡಿಯುವಿಕೆ ಮತ್ತು ಸಾವಿನಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿಗಳು ಭಾಗಿಯಾಗಿದ್ದರು? ಉತ್ತರ: ಆರ್ಥರ್ ವೆಲ್ಲೆಸ್ಲಿಯನ್ನು ನಂತರ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಎಂದು ಕರೆಯಲಾಯಿತು. 26ನೇ ಪ್ರಶ್ನೆ:
ಆದಿಶಂಕರಾಚಾರ್ಯರು ತಮ್ಮ 4 ಮಠಗಳಲ್ಲಿ ಮೊದಲನೆಯದನ್ನು ಎಲ್ಲಿ ಸ್ಥಾಪಿಸಿದರು? ಉತ್ತರ ಶೃಂಗೇರಿ. 27ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು? ಉತ್ತರ ಡಿ. ದೇವರಾಜ್ ಉರ್ಸ್. 28ನೇ ಪ್ರಶ್ನೆ ಹೀಗಿದೆ. ಮೊದಲ ಆಂಗ್ಲೋ-ಮೈಸೂರು ಯುದ್ಧ ಯಾವಾಗ ನಡೆಯಿತು? ಉತ್ತರ 1767. 29ನೇ ಪ್ರಶ್ನೆ ಹೀಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ 1886. 30ನೇ ಪ್ರಶ್ನೆ ಹೀಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಹುಲಿ ಮೀಸಲು ಅರಣ್ಯವಾಗಿ ಸ್ಥಾಪಿಸಿದ ವರ್ಷ ಯಾವುದು? ಉತ್ತರ 1974. 31ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕ ರಾಜ್ಯದ ಮರ ಯಾವುದು? ಉತ್ತರ ಶ್ರೀಗಂಧ ಮರ. 32ನೇ ಪ್ರಶ್ನೆ ಹೀಗಿದೆ. ಪಟ್ಟದಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಉತ್ತರ ಚಾಲುಕ್ಯರು. 33ನೇ ಪ್ರಶ್ನೆ ಹೀಗಿದೆ. ವಿಜಯನಗರ ರಾಜವಂಶದ ವೈಭವವನ್ನು ಹಾಳು ಮಾಡಿದ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಉತ್ತರ 1565ರಲ್ಲಿ. 34ನೇ ಪ್ರಶ್ನೆ ಹೀಗಿದೆ. ಕನ್ನಡ ಸಾಹಿತ್ಯದ 3 ರತ್ನಗಳು ಯಾರು? ಉತ್ತರ ಪಂಪ, ರನ್ನ, ಪೊನ್ನ. 35ನೇ ಪ್ರಶ್ನೆ ಹೀಗಿದೆ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಉತ್ತರ ಅಶೋಕ. 36ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ಉತ್ತರ ರಾಮನಗರ. 37ನೇ ಪ್ರಶ್ನೆ ಹೀಗಿದೆ. ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಬೆಳಗಾಂ ಜಿಲ್ಲೆಯಲ್ಲಿದೆ. ಕರ್ನಾಟಕದ ಅತಿ ಎತ್ತರದ ಸ್ಥಳ ಯಾವುದು? ಉತ್ತರ ಮುಳ್ಳಂಗಿರಿ ಬೆಟ್ಟ. ಪ್ರಶ್ನೆ ಹೀಗಿದೆ. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು? ಉತ್ತರ 28. ಪ್ರಶ್ನೆ ಹೀಗಿದೆ. ಬ್ರಿಟಿಷ್ ಕೂರ್ಗನ್ನು ಯಾವ ವರ್ಷದಲ್ಲಿ ಸ್ವಾಧೀನಪಡಿಸಿಕೊಂಡಿತು? ಉತ್ತರ 1834. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.